ನೋಡಿ, ಇದು ಒಂದು ಕಾಲ್ಪನಿಕ ಘಟನೆ. ನಿನ್ನೆ ರಾಜ್ಯಸಭಾ ಚುನಾವಣೆ ಸೋತಾದ್ಮೇಲೆ ಮೈತ್ರಿ ಪಕ್ಷಗಳಿಗೆ ಮುಖಭಂಗ ಆದಮೇಲೆ ಸ್ವಲ್ಪ ಹತಾಶರಾಗಿತ್ತು. ಆಡಿಯೋನಲ್ಲಿ ಭಾಳ ಕ್ಲಿಯರ್ ಆಗಿ ನಾಸೀರ್ ಹುಸೇನ್ ಜಿಂದಾಬಾದ್, ಸೈಯದ್ ಸಾಬ್ ಜಿಂದಾಬಾದ್ ಅಂತ ಹೇಳೋದು ಕೇಳಿಸ್ತಾ ಇದೆ. ನಾವು ಕೂಡ ಭಾಳ ಜವಾಬ್ದಾರಿಯಾಗಿ ಒಬ್ಬ ಪಕ್ಷದ ಸಂವಹನ ಅಧ್ಯಕ್ಷನಾಗಿ ಆ ಆಡಿಯೋ ಬಂದಾಗ ಹಲವಾರು ಮೀಡಿಯಾದ ವಿಡಿಯೋ ಫುಟೇಜು, ಆಡಿಯೋ ಫುಟೇಜು, ರಾ ಫುಟೇಜು ತಗೊಂಡು ಖಾಸಗಿಯಾಗಿ ನಾವು ಆಡಿಯೋ ಫೊರೆನ್ಸಿಕ್ ಮಾಡಾದ್ಮೇಲೆ ನಾವು ನಮ್ಮ ಪಕ್ಷದ ನಿಲುವನ್ನು ಹಾಕಿದ್ದೀವಿ. ನಿನ್ನೆ ಸ್ಪಷ್ಟವಾಗಿ ಅಲ್ಲಿ ಯಾವುದೇ ರೀತಿಯಾದಂಗೆ ಪಾಕಿಸ್ತಾನ ಪರ ಘೋಷಣೆ ಕೂಗಿಲ್ಲ. ಅದು ಅಧಿಕೃತವಾಗಿ ಸರ್ಕಾರದಿಂದನೂ FSL ರಿಪೋರ್ಟ್ ಬರುತ್ತೆ. ಆಮೇಲೆ ತಾವು ಕೂಡ ಇದ್ರಿ, ಅಲ್ಲಿ ನಮ್ಮೆಲ್ಲ ಮಾಧ್ಯಮದ ಸ್ನೇಹಿತರಿದ್ರು. ಅಂಥದ್ದು ಏನಾದರೂ ಘೋಷಣೆ ಕೂಗಿದ್ದಿದ್ರೆ ಇನ್ಸ್ಟಿಂಕ್ಟಿವ್ ಆಗಿ ತಾವು ಆ ವ್ಯಕ್ತಿಯ ಸಂದರ್ಶನ ಮಾಡ್ತಾ ಇದ್ದಾರೆ. ನಿಮ್ಮ ಫೋಕಸ್ ಅಲ್ಲಿ ಹೋಗ್ತಾ ಇದೆ. ಒಂದು ನಿಮಿಷ, ಅದೇ ಅಷ್ಟು ಜನದ ಮಧ್ಯೆ ಏನೋ ಹೇಳ್ತಾ ಇರೋದು ಸರ್. ಈಗ ಯಾರಾದ್ರೂ ಒಂದು ನಿಮಿಷ ಒಂದು ನಿಮಿಷ ಕೇಳ್ತೀರಾ? ಏನು ನೀವು ಒಮ್ಮೆಲೆ ಆರೋಪ ಮಾಡೋದು? ಏನು ಹೇಳ್ತಾರೆ? ಒಂದು ನಿಮಿಷ ನೀವು ಸಮಾಧಾನದಿಂದ ಕೇಳಿದ್ರೆ ಹೇಳ್ಬೋದು. ನಾನು ತಪ್ಪು ಮಾಡಿದ್ದೀರ ಅಂತ ಹೇಳಿದ್ರೆ ಒಂದು ನಿಮಿಷ ಕೇಳ್ತೀರಾ? ನೋಡಿ, ತೀರ್ಮಾನ ಮಾಡಿದ್ರೆ ನಮ್ ಗಲ್ಲಿಗೆ ಏರ್ಸಿ ತೀರ್ಮಾನ ಮಾಡಿದ್ರೆ ನಮ್ಮೆಗೆ ಗಲ್ಲಿಗೆ ಏರ್ಸಿ ತೀರ್ಮಾನ ಮಾಡಿದ್ರೆ ನಾನು FSL ರಿಪೋರ್ಟ್ ಅಂತ ಹೇಳ್ದ ಕೇಳಿದ್ರ ಸರ್? ಸ್ವಲ್ಪ ದಯವಿಟ್ಟು ರಿವೈಂಡ್ ಮಾಡಿ ಕೇಳಿ. ನಾನು ಖಾಸಗಿಯಾಗಿ ನಾವು ಆಡಿಯೋ ಸ್ಪೆಷಲಿಸ್ಟ್ ಅಂತ ನಾನು ಮಾಡಿಸಿದ್ದೇನೆ ನಾನು ಅಂತ ಹೇಳಿದೆ. ಒಂದ್ ನಿಮಿಷ ಹೇಳಿ ಸರ್, ದಯವಿಟ್ಟು ಕೇಳಿ ಸರ್. ನಾನು ಏನ್ ಹೇಳಿದ್ದೀನಿ ಕೇಳಿ ಒಂದ್ ನಿಮಿಷ. ಅದಾದ್ಮೇಲೆ ಏನ್ ಹೇಳಿದ್ದೀನಿ? ಸರ್ಕಾರದ FSL ರಿಪೋರ್ಟ್ ಅಂತಾನೆ ಹೇಳಿರೋದು ನಾನು. ದಯವಿಟ್ಟು ನೀವು ಆಗ್ಲೇ ತೀರ್ಮಾನ ಮಾಡಿದ್ರೆ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ನಮ್ಗೆ, ನಮ್ಮ ಪಕ್ಷಕ್ಕೆ, ನಮ್ಮ ಸರ್ಕಾರಕ್ಕೆ ಗಲ್ಲಿಗೆ ಏರ್ಸ ತೀರ್ಮಾನ ಮಾಡಿದ್ರೆ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ನನ್ನ ಮಾತನ್ನ ಕಿರ್ಚಬೇಡಿ. ದಯವಿಟ್ಟು ನಾವೇನ್ ಹೇಳಿದೀನಿ ನಾನೇನು ಅದೇ ದಯವಿಟ್ಟು ರಿವೈಂಡ್ ಮಾಡಿ ನೋಡಿ. ರಿವೈಂಡ್ ಮಾಡಿ ನೋಡಿ ಸರ್. ಒಂದ್ ನಿಮಿಷ ಕೈಂಡ್ಲಿ ಪ್ಲೀಸ್ ಕೋಆಪರೇಟ್. ನಾನೇನು ಹೇಳಿದೆ? ಅಲ್ಲಿ ಜನ ಇದ್ರು, ಮಾಧ್ಯಮ ಸ್ನೇಹಿತರಿದ್ರು. ಅಲ್ಲಿ ಹಂಗೇನಾದರೂ ಯಾರನ್ನ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ರೆ ಒಬ್ಬ ಕ್ಯಾಮ್ರಾಮ್ಯಾನ್ ಇರ್ಬೋದು, ಜರ್ನಲಿಸ್ಟ್ ಇರ್ಬೋದು, ಅವ್ರ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಇರುತ್ತೆ. ಅವ್ರಿಗೆ ಇಮಿಡಿಯೇಟ್ ಆಗಿ ಹಿಡಿಯೋದು, ಯಾಕೆ ಕೂಗಿದ್ರಿ ಅಂತ ಕೇಳೋದು, ಹೌದಾ ಇಲ್ಲ? ಈಗ ಎಲ್ಲ ನಾವು ಒಂದೊಂದು ಪ್ರತಿ ಶಬ್ದ ಒಂದು ಫುಲ್ ಸ್ಟಾಪ್ ಕಾಮ ಆ ಕಡೆ ಈ ಕಡೆ ಆದರೆ ನಿಮಗೆ ನ್ಯಾಚುರಲ್ ಜರ್ನಲಿಸ್ಟ್ ಇನ್ಸ್ಟಿಂಕ್ಟು ಕಿಕ್ಕಿನ್ ಆಗುತ್ತೆ. ಹಾಗೆ ಎಲ್ಲೂ ಆಗಿಲ್ಲ. ಆಮೇಲೆ ವಿಶೇಷವಾಗಿ ನಾನು ಯಾಕೆ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲಿದ್ದಂಥ ಕೆಲವು ಮಾಧ್ಯಮ ಸ್ನೇಹಿತರು ಸಾಮಾಜಿಕ ಜಾಲತಾಣದಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ಅಲ್ಲಿದ್ವಿ, ಅಲ್ಲಿ ಯಾವುದೇ ರೀತಿಯಾದಂಥ ಅಂಕದ ಘಟನೆ ನಡೆದಿಲ್ಲ ಅಂತ ಸ್ನೇಹಿತರೆ ಹೇಳಿರೋದು. ನಾನಲ್ಲ ಸರ್. ಒಂದು ನಿಮಿಷ ಸರ್, ಒಂದು ನಿಮಿಷ. ಪರಿಶೀಲನೆ ಮಾಡಿ ಹಾಕಿದಿರಲ್ಲ, ನೀವು ಹಾಕಿದ್ದೀರ. ನಾವು ಆಯ್ತು ಸರ್, ನಾನು ಯಾರಿಗೂ ಸಮರ್ಥನೆ ಮಾಡ್ತಾ ಇಲ್ಲ. ಘೋಷಣೆ ಕೂಗಿಲ್ಲ ಅಂತ ಇರೋದು ನಾವು ಒಬ್ಬ ಜವಾಬ್ದಾರಿ ಏನು ಸಂವಹನ ಅಧ್ಯಕ್ಷನಾಗಿ ನಾನು ಹೇಳಿದೆ, ಖಾಸಗಿಯಾಗಿ ನಾನು ಆಡಿಯೋವನ್ನು ನಾನು ಪರಿಶೀಲನೆ ಮಾಡಿಸಿದ್ದೀನಿ ಅಂತ. ಆ ಆಡಿಯೋದಲ್ಲಿ ಪದೇ ಪದೇ ನಾನು ಕೂಡ ಕೇಳಿದ್ದೀನಿ. ಏನು ಆಡಿಯೋ ಸ್ಪೆಷಲಿಸ್ಟ್ ಇದ್ದಾರೆ ಅವರು ಕೂಡ ಏನು ನಿಮ್ಗೆ ಗೊತ್ತಾಗ್ತದೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಗಲಾಟೆಯನ್ನು ಕಮ್ಮಿ ಮಾಡಿ, ವೋಕಲ್ಸ್ನ ಜಾಸ್ತಿ ಮಾಡಿ ಅವ್ರು ಏನೇನೋ ಅವರು ವೈಜ್ಞಾನಿಕವಾಗಿ ಮಾಡಿ ನಮಗೆ ಹೇಳಿರೋದು. ಸರ್ಕಾರದ FSL ರಿಪೋರ್ಟ್ ಈಗ 11 ಗಂಟೆಗೆ ಬರುತ್ತೆ ಅಂತಾನೆ ನಾನು ಹೇಳಿರೋದು. ನಾನು ಹೇಳಿದ್ದೀನಿ ಅಂತ ಹೇಳಿದ್ರೆ ನಾನು ಮಾಧ್ಯಮದ ವ್ಯಕ್ತಿ ಅಲ್ಲ. ಮಾಧ್ಯಮದ ನೋಡಿ, ಹೌದು ಬಂದಿದೆ. ಸಾಮಾಜಿಕ ಜಾಲತಾಣದಲ್ಲಿ ಅವರ ಜಾಲತಾಣದಲ್ಲಿ ಅವ್ರು ಹಾಕೊಟ್ಟಿದ್ದಾರೆ ಅಂದ್ರೆ ಸಮರ್ಥನೆ ಮಾಡ್ಬೇಕಲ್ಲ. ನಾವು ಈಗ ಸರ್, ನಾನು ವೈಜ್ಞಾನಿಕವಾಗಿ ಮಾತಾಡ್ತಾ ಇದ್ದೀನಿ. ಘೋಷಣೆ ರವಿಯವರೇ, ಘೋಷಣೆ ಕೂಗಿಲ್ಲ ಅಂತ ನಾನು ಹೇಳ್ತಾ ಇರೋದು. ನಾವು ಕಾಂಗ್ರೆಸ್ ತಪ್ಪು ಮಾಡಿದೆ ಅಂತ ಹೇಳ್ತಾ ಇಲ್ಲ.
ಕಾಂಗ್ರೆಸ್ ಘೋಷಣೆ ಕೂಗ್ತೀರ ಅಂತ ಯಾವುದೋ ಒಬ್ಬ ವ್ಯಕ್ತಿ ಕೂಗಿದ, ಅದು ನಮ್ಮ ಕಿವಿ ಬಿತ್ತು, ಎಲ್ಲ ಮಾಧ್ಯಮ ಸುದ್ದಿಯನ್ನ ಮಾಡಿ ಅದೇ ಹೇಳ್ತಾ ಇರೋದು. ಮಾಡ್ತಿದ್ದಾರೆ ಹೇಳ್ತಾರೆ. ನೀವು ಮಾಡಿಸಿರೋದಂತ ನಾವು ಸಿಟ್ಟಾಗ್ತಾ ಇಲ್ಲ, ವೈಜ್ಞಾನಿಕವಾಗಿ ನೋಡಿ. ಒಂದ್ ನಿಮಿಷ ಸರ್, ನೋಡಿ, ಇದು ಸುಮ್ಮನೆ ಯಾವುದೋ ಘೋಷಣೆ ಅಲ್ಲ, ವೈಯಕ್ತಿಕ ಘೋಷಣೆ. ಇದು ಘೋಷಣೆ, ಇಟ್ ಅಟ್ರಾಕ್ಟ್ಸ್ ಸೆಡಿಷನ್, ಕರೆಕ್ಟ್. ದೇಶದ್ರೋಹದ ಕಾನೂನುಗಳು ಇದಕ್ಕೆ ಲಾಗು ಆಗ್ತದೆ. ಅಂಥದ್ದನ್ನ ನಾನು ಉಡಾಫೆಯಾಗಿ ಮಾತಾಡೋಕ್ಕಾಗ್ತದ ಸರ್? ನಾನು ಆಧಾರ ಇರಲಾರ್ದೆ, ಸಾಕ್ಷಿ ಇರಲಾರ್ದೆ ನಾನು ಮಾತಾಡೋಕ್ಕಾಗ್ತದ? ನೀವು ಅಂದರೆ ನೀವು ಯಾರು ವೈಯಕ್ತಿಕ ಅಲ್ಲ, ಎಲ್ಲ ಹಲವಾರು ಮಾಧ್ಯಮಗಳಲ್ಲಿ ಬಂದಿದೆ ಅಂತಲೇ ಹೇಳಿರೋದು. ಎಸ್ ಸರ್, ಹಾಕ್ಬೋದು ಸರ್. ಈಗ ಸರ್ ಎಷ್ಟು ಮಿಸ್ಇನ್ಫಾರ್ಮೇಶನ್ ಇರ್ತದೆ ಗೊತ್ತಿಲ್ಲ. ಈಗ ನೋಡಿ, ನೀವು ಸುಳ್ಳು ಇನ್ಫಾರ್ಮೇಶನ್ ಕೊಡೋದಕ್ಕಲ್ಲ, ದಯವಿಟ್ಟು ನೋಡಿ, ಮಿಸ್ಇನ್ಫಾರ್ಮೇಶನ್ ಕ್ಯಾನ್ ಕಮ್ ಫ್ರಮ್ ಎನಿ ಕಾರ್ನರ್. ಅದು ಚಿತಾಪುರಿನ ಒಂದು ಮೊಬೈಲಿಂದನೂ ಬರ್ಬೋದು, ಛತ್ತೀಸ್ಗಢಿಂದನೂ ಬರ್ಬೋದು, ಮಾಧ್ಯಮದಿಂದನೂ ಬರ್ಬೋದು. ಅದಕ್ಕೆ ನಾವೇನು ಮಿಸ್ಇನ್ಫಾರ್ಮೇಶನ್ ಇರ್ಬೋದು, ಫೇಕ್ ನ್ಯೂಸ್ ಇರ್ಬೋದು, ಅದು ಟ್ಯಾಕ್ಲಿಂಗ್ ಮಾಡೋಕ್ಕೆ ಕಾನೂನಿದೆ. ಕಾನೂನು ಮಾಡಲಿಕ್ಕೆ ಪ್ರಯತ್ನ ನಾವು ಮಾಡ್ತಾ ಇದ್ವಿ. ಸುಪ್ರೀಂ ಕೋರ್ಟ್ ಕೂಡ ಆದೇಶ ಇದೆ, ಬಾಂಬೆ ಹೈಕೋರ್ಟ್ನಲ್ಲಿ ತಡೆ ಆಜ್ಞೆ ಇದೆ. ಅವೆಲ್ಲ ನೋಡ್ಕೊಂಡು ನಾವು ಮಾಡ್ತೀವಿ. ಯಾರಿಗೂ ಏನು ವಾಕ್ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರಲಾರ್ದಂಗೆ ನಾವು ಮಾಡಬೇಕಾಗ್ತದೆ, ಅದು ನಾವು ಮಾಡ್ತೀವಿ. ಆದರೆ ಈ ಪ್ರಕರಣದಲ್ಲಿ ಆಡಿಯೋ ಫೋರೆನ್ಸಿಕ್ ನಾವು ಮಾಡಿಸಿದ್ದೀನಿ ಅಂತಾನೆ ಹೇಳಿರೋದು, ಅದರಲ್ಲಿ ಕಂಡು ಬಂದಿಲ್ಲ ಅಂತಾನೆ ನಾನು ಹೇಳಿರೋದು. ಸರ್ಕಾರದ ವರದಿ ಬರಲಿ FSL 11 ಗಂಟೆಗೆ. ನಾನೇನು ಹೇಳ್ತಾ ಇರೋದು, ಅಲ್ಲಿನ ಮಾಧ್ಯಮ ಸ್ನೇಹಿತರು ಕೂಡ ಕೆಲವು ಜನ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾರೆ. ಅಲ್ಲಿ ಏನಂತ ಹೇಳಿ ನೋಡಿ, ಅದು ವೈಯಕ್ತಿಕ ಯಾರು ಯಾರಿಗೂ ನೀವೇ ಕೊಟ್ಟಿರ್ತಾರೆ ನನಗೆ ನೋಡಿ, ವೈಯಕ್ತಿಕವಾಗಿ ನೀವು ಏನಾದ್ರೂ ನಾವು ಎದುರು ನಿಂತ್ಕೊಂಡು ಸಮರ್ಥನೆ ಮಾಡ್ಬೋದಲ್ವಾ? ನಮ್ದು ನಿಮ್ಮ ಸಂಬಂಧ ಹಂಗೆ. ನೀವು ಎಷ್ಟೇ ನೀವು ನಮ್ದು 4ನೇ ಆಧಾರ ಸ್ತಂಭ. ಒಬ್ಬ ರಾಜ್ಯಸಭಾ ಸದಸ್ಯರಿಗೆ ಕನಿಷ್ಠ ಪ್ರಶ್ನೆ ಇರೋದು ನಾವು ಬೆಳೆಸೋದು, ಅದನ್ನ ಮತ್ತೊಮ್ಮೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಬಂದಾಗೆಲ್ಲ ಇದೆ, JNU ಇಂದ ಹಿಡ್ಕೊಂಡು ಇವಾಗ ಕರ್ನಾಟಕ ತನಕ ಬಂದಿದ್ದಾರೆ. ಏನಾಯ್ತು ತುಕಡೆ ಗ್ಯಾಂಗ್ ಅಂತ ಇದ್ರಲ್ಲ, ಏನಾಯ್ತು ಹೇಳಿ? ಅವರು ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರೇ ಕೊಡ್ತಾರೆ ಅಲ್ಲಿ ಸ್ಟೇಟ್ಮೆಂಟ್ ಪಾರ್ಲಿಮೆಂಟ್ ಅಲ್ಲಿ. ತುಕಡೆ ಗ್ಯಾಂಗ್ ಅಂತ ಯಾವ್ದು ಇಲ್ಲ, ಅದು ಮುಖ್ಯಸ್ಥರು ಇಲ್ಲ ಅಂತ ರಿಪ್ಲೈ ಕೊಡ್ತಾರೆ. ಮತ್ತಿದೆ ಪ್ರಾರಂಭ ಮಾಡಿದ್ದಾರೆ ಇವರು. ಅದರಿಂದ ಸ್ವಲ್ಪ ದಯವಿಟ್ಟು ತಾಳ್ಮೆ ಇದ್ದಿರೋಣ. ಬಹಳ ಜವಾಬ್ದಾರಿಯುತವಾದಂಥ ಸರ್ಕಾರ ನಡೀತಾ ಇದೆ. ವಿ ವಿಲ್ ಡೆಫಿನೆಟ್ಲಿ ಗೆಟ್ ಟು ದ ಬಾಟಮ್ ಆಫ್ ದಿಸ್. ಆಸ್ ಫಾರ್ ಆಸ್ ಐ ನೋ, ಅಲ್ಲಿ ನಮ್ಮ ಆಡಿಯೋ ಫೋರೆನ್ಸಿಕ್ ಇದರಲ್ಲಿ ಸಿಕ್ಕಿಲ್ಲ. ಸರ್ಕಾರದ FSL ತಪ್ಪಿದ್ರೆ ಕ್ರಮ ಆಗುತ್ತೆ. ನನ್ನ ಪ್ರಕಾರ ಮೇಲ್ನೋಟಕ್ಕೆ ಇಲ್ಲ ಸರ್. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.